ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ಇವಾಗ ಎದ್ದಿದ್ದೇವ್ರಿ, ಕುಂತೇವ್ ನೋಡ್ರಿ. ನಮ್ಮ ಹಸ್ಬೆಂಡ್, ನಮ್ಮ ಮನೆಯವ್ರ ನಿನ್ನೆ ಬೆಂಗ್ಳೂರ್ಗೆ ಹೋಗಿದ್ದೀರಿ. ಬರುವಾಗ ಐಟಮ್ಸ್ ತೊಗೊಂಬಂದಾರ, ಅವೆಲ್ಲ ನೋಡ್ಕೊತ ಕೂತಿದ್ದೇವ್ರಿ. ಬೆಂಗ್ಳೂರ್ದಿಂದ ಐಟಮ್ಸ್ ಬಂದಾವ್ರಿ ನಮ್ಮ ಮನೆಗೆ. ಬೆಂಗಳೂರು. ಇದು ಚಕ್ಲಿ ನಮ್ಮ ಶ್ರಾವಣಿಗೆ ಇಷ್ಟ ಅಂತ ಹೇಳ್ಕೊಂಡ್ಬಂದಾರ್ರಿ. ಇದು ಸೇವಾ ಅವ್ರಿಗೆ ಇಷ್ಟ ಅಂತ ಹೇಳ್ಕೊಂಡ್ಬಂದಾರ್ರಿ. ನನ್ನ ಫೇವರೇಟ್ ಸೋನ್ ಪಾಪಡಿ. ಸೋನ್ ಪಾಪಡಿ ನಮ್ಮ ಪ್ರತಿಮೇಶ್ ಇಷ್ಟ ಅಂತಂದಾರ್ರಿ. ಇದು ಯಾವ್ದ ಗ್ರೌಂಡ್ ನಟ್ ಇದು ಹತ್ರಿ, ಇದೇನೋ ಚಕ್ಲಿ ಐತಿ, ಅದನ್ನ ಅವ್ರಿಗೆ ಇಷ್ಟ ಅಂತಂದಾರಿ. ನಂದೇನು ತಂದೆ ಇಲ್ಲ. ನನಗೆ ಇದು ಪೇಪರ್ ಇಷ್ಟ ಆಯ್ತು, ಪೇಪರ್ ತೊಗೊಂಬಂದಾರ್ರಿ. ಏನ್ ಮೇಡಮ್, ನನಗೇನು ತಂದಿಲ್ಲ. ಇದು ಮಮ್ಮಿಗೆ ಮತ್ತು ಯಾವ ಗುಡ್ಡೆ ತಗೊಂಬಂದಾರಿ. ನಮ್ ಗುಡ್ಡೆನೆ ಗತಿರಿ. ಅಂದ್ರೆ ಇದನ್ನ ನೀವು ಶೇರ್ ತಿನ್ಬೋದು, ಬಾಳ ಸ್ಪೀಚ್ ಇರ್ತಾವ. ಇದನ್ನ ತಿನ್ಬೋದು ಸ್ವಲ್ಪ ಇದನ್ನ ತಿನ್ಬೋದು ಸ್ವಲ್ಪ ಇದನ್ನ ತಿನ್ಬೋದು ಸ್ವಲ್ಪ ಇದನ್ನ ತಿನ್ಬೋದು ಸ್ವಲ್ಪ. ಏನು ತಂದೆ ಇಲ್ಲ. ಆಯ್ತು ನೋಡ್ರಿ. ಬಂದ್ ಮಾಡ್ರಿ. ನೋಡ್ರಿ, ಮುಂಜಾನೆ ಹಾಸಿಗೆಯಾಗಿ ಮಾತಾಡ್ತಾಳ್ರಿ. ಮನೆ ಕ್ಲೀನ್ ಮಾಡ್ತಿಂದ ಅದಕ್ಕಲ್ಲೇ ಮಮ್ಮಿ ನಂಗೆ ಇಷ್ಟ ಆಗತ್ತ. ಅಕ್ಕಿ ನನಗೆ ಭಾಳ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾಳ, ಅದಕ್ಕೆ ನಂಗೆ ಶ್ರಾವಣಿ ಅಂದ್ರೆ ಇಷ್ಟ. ಇಲ್ಲಿ ನಮ್ಮ ಮಗನೇ ಇಷ್ಟ ನಮದು. ಅಂದ್ರೆ ನಮ್ಮ ಶ್ರಾವಣಿ ಮುದ್ದೆ ಭಾಳ ಇಷ್ಟ ನಮ್ಗೆ. ನಮ್ಮ ಮನೆ ಮಹಾರಾಣಿ ಇದೆ, ಅದಕ್ಕೆ ಮಹಾರಾಜ. ನಾನು ಮಹಾರಾಣಿ. ಸ್ಯಾಟರ್ಡೇ ರೀ. ಸ್ಯಾಟರ್ಡೇ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಎಲ್ರದ್ದು ಸ್ಕೂಲ್ ಮತ್ತು ಆಫೀಸ್ ಹಾಲಿಡೇ ಇತ್ತು. ಅದಕ್ಕೆ ಇವತ್ತು ಲೇಟ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಳಕತ್ತೀನಿ. ಮತ್ತು ನೋಡೋಣ ಬರ್ರಿ ಇವತ್ತಿಂದ ನಮ್ಮ ರೂಟೀನ್ ಹೆಂಗಿರ್ತದಂತ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ. ನಮ್ದು ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಗ್ತಿತ್ತಂದ್ರೆ, ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಯಜಮಾನ್ರ ನಿನ್ನೆ ಬೆಂಗ್ಳೂರ್ಗೆ ಹೋಗಿದ್ದಿರ್ರಿ. ಬರೋವಾಗ ಒಂದು ಸ್ವಲ್ಪ ಅದು ಇದು ತಿನ್ಸ ತೊಗೊಂಡ್ಬಂದಾರ್ರಿ. ಅಲ್ಲ ಏನಾಗಿ ತೋರಿಸಿದ್ನಲ್ಲ ಅವೇ ಅದಾವ, ಸ್ವೀಟ ಚಕ್ಲಿ ಅದ ತೊಗೊಂಬಂದಾರ್ರಿ. ಇವೆಲ್ಲ ನೋಡ್ರಿ, ಇದು ಟೀ, ಕಾಫಿ ಮತ್ತು ಕಾಫಿ ಮಿಲ್ಕ್ ಪೌಡರ್ ಅದೆಲ್ಲ ಅದಾವ ರೀ. ಹೋಟೆಲ್ದಂದೆಲ್ಲ ಎಸ್ಕೇಪ್ ಮಾಡ್ಕೊಂಬಂದಾರ್ರಿ. ಅವ್ರಿಗೆ ಯೂಸ್ ಮಾಡಕತ್ತೇವೆ ಕೊಟ್ಟಿರ್ತಾರೆ, ಅಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅವ್ರ. ಈ ಕಡೆ ಮನೆ ತೊಗೊಂಬಂದಾರ್ರಿ. ಎವ್ರಿ ಟೈಮ್ ಹೋದಾಗ ಒಂದೆರಡು ನಮ್ಗೆ ಫ್ರೀ ಸಿಗ್ತಾವ್ರಿ. ಇವೆಲ್ಲ ಇದು ಟೀ ಬ್ಯಾಗ್ ಅಂತ, ಇದು ಹಾಲಿನ ಪೌಡರ್ ಮತ್ತು ಕಾಫಿ ಪೌಡರ್ ಐತಿದು ಎಲ್ಲ. ಇವೊಂದು ಯಾವಾಗಾರ ಎಮರ್ಜೆನ್ಸಿ ನಮ್ಮ ಮನೆಯೊಳಗೆ ಯಾವಾಗಾರ ಕಾಫಿ ಪೌಡ್ರ್ ಸಕ್ಕರೆ ಕಾಯಿಲೆಗೆ ಇರ್ತದಲ್ಲ, ಅವಾಗ ಇದು ಯೂಸ್ ಮಾಡ್ಕೊತಿರ್ತೇವೆ ನಾವು. ಆ ಟೈಮ್ದಾಗ ಯೂಸ್ ಆಗ್ತಾವೆ. ಇಲ್ಕಂದ್ರೆ ಎಲ್ಲರೂ ಹೊರಗಡೆ ಹೋಗ್ತಿರ್ತೇವಲ್ಲ, ಟ್ರಿಪ್ಪಿಗೆ ಇರ್ತದ, ಅವಾಗ ಇವು ತೊಗೊಂಡು ಹೋಗಿರ್ತೇವೆ ರೀ. ಅಲ್ಲೇ ಏನಾರ ಮಾಡ್ಕೊಳಕ್ಕೆ ಯೂಸ್ ಆಗ್ತಾವ ಅಂಥೇಳಿ. ಫಸ್ಟ್ ಹಾಲು ಕಾಯಿಸ್ಕೊಳಕತ್ತೇನೆ ರೀ. ನೀವು ಅರ್ಧ ಲೀಟ್ರ್ ಹಾಲು ಉಳ್ದಾವ, ಇವತ್ತು 1 ಲೀಟ್ರ್ ಹಾಲು ಆಗಿಬಿಟ್ಟದಾವ. ಎರಡು ಕಾಯಿಸ್ಕೊಂಡು ಇವತ್ತು ಜಾಸ್ತಿ ಹಾಲೇ ತಿಂದ್ಬಿಡ್ತೇವ್ರಿ ನಾವು. ಹಾಲು ಏನಾರ ಸ್ವೀಟ್ ಅದೇನಾರ ಮಾಡಿ ಹಾಲು ಖಾಲಿ ಆಗ್ಬಿಡ್ತಾವ್ರಿ. ಏನಾದರೂ ಸ್ವೀಟ್ ಮಾಡ್ಕೋಬೇಕು. ಇವಾಗ ಫಸ್ಟ್ ನಾಷ್ಟಾಗ ಅವಲಕ್ಕಿ ಮಾಡ್ಕೋತೀನಿ. ಬಲೂನ್ ಇದು ವಾಚ್ ಅಲ್ಲ, ಸ್ಮಾಲ್ ಬಲೂನ್ ವಾಚ್. ಬಲೂನ್ ಇದು ಪ್ರತಿಮೇಶನ್ ಫೋಟೋ. ಇದು ಸೈಡ್ ಇದು ತುಳಸಿ ಕ್ಯಾಲೆಂಡರ್. ಇದೇನೋ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಸಿಕ್ಕಿದ್ನಿಂದ. ಇದೇನೋ ಪಾಟ್, ಫ್ಲವರ್ ಪಾಟ್. ಇದಕ್ಕಾಗಿ ನಮ್ಮ ಫೋಟೋಗಳು, ಡಾಲ್ಗಳೆಲ್ಲ. ಓ ಅದೇ ನಮ್ದು ಇದನ್ನೆಲ್ಲ ತೆಗ್ದಿ, ಶೋಕೇಸ್ ಎಲ್ಲ ಆ ಸೆಟ್ ಎಲ್ಲ ತೆಗ್ದಿದ್ದಿ ಫುಲ್.
Art and craft mastery and skill. ಅದನ್ನ ಇಲ್ಲೇ ಕೂತ್ಕೊಂಡು Imagination power ಮಸ್ತ್ is ಶೋ very good. ಮಾಡತ್ತೀಯ ಚಾರ್ಜ್ Imagination is very good. Thank you. Keep it up. Good Mast job. sir. Good job. ಹೇ, Thanks. ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾತಾಡೋದು. ಹುಡುಗಿ ಕೊಟ್ಟದ್ದು. ಏನು ಹೋಯ್ತು ಎಲ್ಲ ಹೇಳ್ಬಿಡು ಸ್ಟಾರ್ಟ್ ಇರ್ತದೆ ಮಕ್ಕಳು ಅಪ್ಪಗಳು ಇಂಥವ್ರು ಮಕ್ಕಳು ಮಕ್ಕಳು ಇದ್ದಾವೆ ಇಲ್ಲ ಹಾಕೋತ ಎಲ್ಲರಿಗ ಕೊಡ್ಕತ್ತೆ ಚಲೋ. ಹಾ ತಡಿ ಅಟ್ಟ ಹಾಕೋದ ನೋಡು ಹೌದು. ನಿಮ್ಗೆ ಬೇಕಾಗೈತ ಇನ್ನೂ ಸ್ವಲ್ಪ ಹಂಗೆ ಅನ್ಸುತ್ತೆ. ಬಿಡು. ಚಮಚಿ ಎದಕ್ಕೆ ಮಿಕ್ಸಿಂಗ್ ನಮ್ದು ಇವತ್ತಿನ ನಾಷ್ಟ ಅವಲಕ್ಕಿ ಮಾಡೀನ್ರಿ ಅವಲಕ್ಕಿ ತಿನ್ನಾಕತ್ತೇವಿ ಬರೀ ನಾಷ್ಟ ಮಾಡೋನು ಎಲ್ಲರೂ ಶ್ರಾವಣ ನಾಷ್ಟ ಹೆಂಗಾಗೈತೆ ಶ್ರಾವಣಿ ನಾಷ್ಟ ಹೆಂಗಾಗೈತೆ ಪ್ರಥಮ್ ನಾಷ್ಟ ಹೆಂಗಾಗೈತೆ ಟೇಸ್ಟ್ ಮಾಡ್ತೈತೆ ಇನ್ನೂ ಟೇಸ್ಟೇ ಮಾಡಿಲ್ಲ ಮಸ್ತ್ ಐತಿ ನಾಷ್ಟ ಹೆಂಗಾಗೈತ್ರಿ ದಿವ್ಸದಂಗ್ ಚಲೋ ಆಗೈತಿ ಇವತ್ತು. ದಿವ್ಸದಂಗೆ ಚಲೋ ಆಗೈತಿ ಇವಾಗ ಬಿರಿಯಾನಿ ಮಾಡ್ಕೊಳಕತ್ತೇನೆ ರೀ ಮೊದಲು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ಎಣ್ಣೆ ಸ್ವಲ್ಪ ಹಾಕ್ಕೋತೀನಿ ರೀ ಜೀರಿಗೆ ಸಾಸಿವೆ ಏಲಕ್ಕಿ ಲವಂಗ ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ ಎಲ್ಲ ಮಸಾಲೆ ಹಾಕ್ಕೊಳಕತ್ತೀನಿ ರೀ ಕರಿಬೇವು ಹಸಿಮೆಣ್ಸಿಕಾಯಿ ಹಾಕ್ಕೊಳತ್ತೀನಿ ಎಲ್ಲ ಫ್ರೈ ಆದಮೇಲೆ ಇವಾಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಉಳ್ಳಾಗಡ್ಡಿ ಫ್ರೈ ಆಗೈತೆ ಇವಾಗ ಬಟಾಟೆ ಹಾಕ್ಕೋತೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಅರಿಶಿನ ಹಾಕ್ಕೋತೀನಿ 2 ಟೊಮೆಟೊನ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡೇನಿ ಅದನ್ನು ಹಾಕ್ಕೊಳ್ತೀನಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ 2 ಸ್ಪೂನ್ ಪಲಾವ್ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮಸಾಲೆನೂ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಮ್ಮದು ಮಸಾಲೆ ರೆಡಿ ಆಯಿತು ರೈಸ್ನ ಮಿಕ್ಸ್ ಮಾಡ್ಕೊತೀನಿ ಈಗ ಬಿರಿಯಾನಿ ರೈಸ್ ತೊಗೊಂಡೇನಿ ಬಾಸುಮತಿ ಮಿಕ್ಸ್ ಮಾಡ್ಕೊತೀನಿ ಇವಾಗೆಲ್ಲನೂ 2 ಕಪ್ ಅಕ್ಕಿಗೆ 3 ಕಪ್ ನೀರು ತೊಗೊಂಡೇನಿ ರೀ ಮಿಕ್ಸ್ ಮಾಡ್ಕೊಂಡು ಇವಾಗ 2 ವಿಸಿಲ್ ಆಗೋ ತನಕ ಮುಚ್ಚಿಡ್ತೀನಿ ನಮ್ಮದು ಇವಾಗ ಬಿಸಿ ಬಿಸಿ ಬಿರಿಯಾನಿ ಅಥವಾ ಪಲಾವ್ ರೆಡಿ ಆಗಿತ್ತು ರೀ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ರಿಗೂ ಥ್ಯಾಂಕ್ ಯು